ಏನು ಅಮ್ಮವ್ರು ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಸ್ವೀಟ್ ಮಾಡಿದ್ದು ಅವ್ರಿಗೈತಿ ಮೇಲೆ ಪ್ರೀತಿ ಉಕ್ಕಿ ಹರಿತಿದ್ಯಾ? ಅಯ್ಯೋ, ಪ್ರೀತಿನೂ ಇಲ್ಲ, ಎಂಥದೂ ಇಲ್ಲ. ನಿಜ ಹೇಳಬೇಕು ಅಂದರೆ ಇವತ್ತು ಅವ್ರ ಆ್ಯನಿವರ್ಸರಿ ಅಂತ ನಮಗೆ ಗೊತ್ತೇ ಇಲ್ಲ. ಆದರೂ ಈ ವಿಚಾರ ಅವಳಿಗೆ ಗೊತ್ತಾಗದೇ ಇರೋ ಥರ ನಾವು ಮೇಂಟೈನ್ ಮಾಡಿದ್ವಿ. ಇಲ್ಲಾಂದರೆ ಅದಕ್ಕೂ ದೊಡ್ಡ ಕುರುಕ್ಷೇತ್ರ ಶುರು ಮಾಡಿಬಿಡ್ತಾಳೆ ಅವಳು. ಇಷ್ಟೆಲ್ಲ ಮಾಡಿದ್ರು ಕೊನೆಯಲ್ಲಿ ಏನಾದರೂ ಅವಳು ಸಮಾಧಾನವಾಗಿದ್ಲಾ? ಇಲ್ಲ, ಮುಖ ಉಪ್ಪ ಅಂತ ಉರಿಸ್ಕೊಂಡು ಹೋದ್ಲು. ಹೋದ್ರೆ ಹೋಗ್ತಾಳೆ ಬಿಡ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೆ? ಅಲ್ಲ ರೀ, ಅವಳು ಅದು ಹೆಂಗಿರ್ತಾಳ್ರಿ ಆ ಥರ? ಅಲ್ಲ, ಒಂದೇ ಮನೆಯಲ್ಲಿ ಇರ್ತೀವಿ, ದಿನ ಬೆಳಗಾದ್ರೆ ಒಬ್ರು ಮುಖ ಒಬ್ರು ನೋಡಬೇಕು, ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಸೋಣ. ಈ ಥರದ್ದೆಲ್ಲ ಏನೂ ಇಲ್ವಲ್ರಿ ಅವಳಿಗೆ. ನನಗೆ ಮರ್ಯಾದೆ ಕೊಡ್ದಿದ್ರೆ ಬೇಡ, ಹಾಳಾಗಿ ಹೋಗ್ಲಿ, ಯಾರಿಗೆ ಬೇಕು ಅವಳು ಕೊಡ ಮರ್ಯಾದೆ. ಅತ್ತೆಗೂ ಪಾಪ ಒಂದು ಸ್ವಲ್ಪ ಗೌರವ ಕೊಡಲ್ಲ ಅವಳು. ಈಗೇನು ಅದಕ್ಕೂ ಒಂದು ಮೀಟಿಂಗ್ ಮಾಡಿ ಸಮಸ್ಯೆನ ಬಗೆಹರಿಸ್ಬೇಕಾ? ಅಯ್ಯೋ ಬೇಡಪ್ಪ, ತಾವು ಆ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಮೊದಲೇ ಮನೆ ಈಗ 2 ಭಾಗ ಆಗಿದೆ. ಹೀಗೆಲ್ಲ ಏನಾದರೂ ಆಗ್ಬಿಟ್ರೆ ಅವಳು ಇನ್ನೂ ಈ ಮನೆಯಲ್ಲೇ ಇರೋದಿಲ್ಲ. ಆಮೇಲೆ ಇದಕ್ಕೆಲ್ಲ ನಾನೇ ಕಾರಣ ಅದೇ ಅಂತ ನನಗೆ ಯಾವಾಗಲೂ ಮನ್ಸಲ್ಲಿ ಕೊರಿತಾನೇ ಇರುತ್ತೆ. ಅದಕ್ಕೆ ಹೇಳ್ತಿರೋದು. ನೀನು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ವಿಶ್ ಮಾಡಿದ್ಯಾ ಅವಳಿಗೆ? ಅಯ್ಯೋ, ಅವಳಿಗೆ ವಿಶ್ ಮಾಡಲಿಲ್ಲಪ್ಪ ನಾನು. ಹರೀಶಂಗೆ ವಿಶ್ ಮಾಡಿದೆ. ನೀವು ವಿಶ್ ಮಾಡಿದ್ರಾ? ನಾನು ಯಾಕೆ ವಿಶ್ ಮಾಡಲಿ? ಓಡೋಗಿ ಮದುವೆ ಆಗಿರೋರು ಅವರು, ಅದು ಒಂದು ಮದುವೆನಾ? ನಾನು ವಿಶ್ ಮಾಡಲ್ಲ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ರೀ. ಒಂದೊಂದ್ಸಲ ತಮ್ಮ ತಮ್ಮ ಅಂತ ತಲೆ ಮೇಲೆ ಹೊತ್ಕೊಂಡು ಕುಣಿತೀರ, ಇನ್ನೊಂದ್ಸಲ ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ನಡ್ಕೋತೀರ. ಏನು ಕತೆನೋ ಏನೋ ನಿಮ್ಮದು. Baby, happy anniversary once again. ಬೇಬಿ, ಯಾಕೆ ಬೇಬಿ ಹ್ಯಾಪಿ ಆಗಿರೋ ಟೈಮಲ್ಲಿ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು ಹೇಳು. ಇನ್ನೇನಾಗಬೇಕು ಹರಿ? ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ. ನಿಮ್ಮ ಅಣ್ಣ ಅದಕ್ಕೆ ವಿಶ್ ಮಾಡಿದ್ರಾ? ಆಯ್ತು, ನಿನಗೂ ನಿಮ್ಮ ಅಣ್ಣಂಗೂ ಜಗಳ ಆಗಿದೆ, ಒಪ್ಕೊಳ್ತೀನಿ. ನಿಮ್ಮ ಅತ್ತಿಗೆ ಏನಾಗಿದೆ? ಬೇಬಿ ವಿಶ್ ಮಾಡಬೇಕು ಅಂತಾನೆ ಬಂದರು, ಅಷ್ಟರಲ್ಲಿ ನೀನು ಈ ಕಡೆ ಬಂದ್ಬಿಟ್ಟೆ. ಅದಕ್ಕೆ ವಿಶ್ ಮಾಡಲಿಲ್ಲ. ನಮಗೋಸ್ಕರ ಅಂತ ಎಲ್ಲ ಸ್ವೀಟ್ಸು ರೆಡಿ ಮಾಡಿಟ್ಟಿದ್ದಾರೆ, ಬಾತಿನ. ಹರಿ ಪ್ಲೀಸ್, ಕಾಟಾಚಾರಕ್ಕೆ ಸ್ವೀಟ್ಸ್ ಮಾಡಿಬಿಟ್ರೆ ಆಗಲ್ಲ. ಆಶೀರ್ವಾದ ಮಾಡಬೇಕು, ವಿಶ್ ಮಾಡಬೇಕು. ಇವಾಗೇನು ಅವ್ರು ವಿಶ್ ಮಾಡಿಲ್ಲ ಅಂತ ತಾನೆ ಇವಾಗಲೇ ಹೋಗಿ ಕರ್ಕೊಂಡ್ಬರ್ತೀನಿ. ಹರಿ ಸ್ಟಾಪ್ ಇಟ್. ಹತ್ತು ಕರೆದು ಔಟ್ನ ಮಾಡಿಸ್ಕೊಳ್ಬಾರ್ದು. ಯಾಕೆ? ನಾವೀಗ ಮನೆಯವರಲ್ವಾ? ನಮಗೆ ಮಾನ ಮರ್ಯಾದೆ ಇಲ್ವಾ? ಈ ವಿಚಾರಗಳಿಗೆ ಹೇಳೋದು. ನಾವು ಬೇರೆ ಮನೆಗೆ ಹೋಗೋಣ, ಅಲ್ಲಾದ್ರೂ ನೆಮ್ಮದಿ ಆಗಿರ್ಬೋದು, ನಮ್ಗೆ ಇಷ್ಟ ಬಂದಂಗೆ ಇರ್ಬೋದು ಅಂತ ನಿನ್ಗೆ ಹೇಳಿದ್ರೆ ಅರ್ಥನೇ ಆಗಲ್ವಲ್ಲ. ಬೇಬಿ ಈ ಟೈಮಲ್ಲಿ ಅವೆಲ್ಲ ಬೇಕಾ ಬೇಬಿ? ಬೇರೆ ಮನೆ ಮಾಡೋಣ, ಹೊರಗಡೆ ಹೋಗೋಣ. ಬೇರೆ ಮನೆ ಮಾಡೋಣ, ಹೊರಗಡೆ ಹೋಗೋಣ. ಪ್ಲೀಸ್ ಎಂಜಾಯ್ ದಿಸ್ ಮೂಮೆಂಟ್ ಯಾರ್. ಇವಾಗ ನೋಡು, ನಾನು ನಿನಗೆ ವಿಶ್ ಮಾಡಿದೆ, ನೀನು ನನಗೆ ವಿಶ್ ಮಾಡಿದ್ಯಾ. ಅಪ್ಪ ಅಮ್ಮ ವಿಶ್ ಮಾಡಿದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು? ಅವ್ರ ಆಶೀರ್ವಾದ ಇದೆಯಲ್ಲ, ಸಾಕಲ್ವಾ? ಬಿಡು ಹರಿ, ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಮನೆಯವ್ರ ಬಗ್ಗೆ ಮಾತಾಡಿದ್ರೆ ರಹಿಸ್ಕೊಂಡು ಬಂದ್ಬಿಡ್ತೀಯ. ಹಾಗಲ್ಲ ಬೇಬಿ. ಪ್ಲೀಸ್ ಹರಿ, ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಈ ಮನೇಲಿ ನಾನು ನೆಮ್ಮದಿಯಾಗಿರುತ್ತೆ, ನಾನು ಕೇಳ್ಕೊಂಡೇ ಬಂದಿಲ್ಲ. ಎಲ್ಲ ನನ್ನ ಕರ್ಮ. ಹ್ಯಾಪಿ ಆ್ಯನಿವರ್ಸರಿ. ಗುಡ್ ನೈಟ್. ಗುಡ್ ನೈಟ್. ಬಂದ್ಬಿಡಿದ್ಯಾ? ನಿನ್ನ ಆನಿವರ್ಸರಿ ಅಲ್ವನ? ವಿಶ್ ಮಾಡ ಅಂತ ಕಾಯ್ತಿದ್ದೆ. ಹ್ಯಾಪಿ ಆನಿವರ್ಸರಿ ಕಣೋ ತಮ್ಮ, ನನ್ನ ತಮ್ಮ ನೀನು. ಥ್ಯಾಂಕ್ ಯು ಸೋ ವೆರಿ ಮಚ್. ಮತ್ತೆ ಹೆಂಡ್ತಿನ ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಏನೇನು ಕೊಡಿಸ್ದೆ? ಸುಮ್ಮನೆ ಇಲ್ಲೇ ಹೊರಗಡೆ ಒಂದು ರೌಂಡ್ ಹಾಕಿಸ್ಕೊಂಡು ಬಂದೆ ಕಣ. ಏನೊಂದು ಸಣ್ಣ ಗಿಫ್ಟ್ ಕೊಡಿಸ್ದೆ. ಅಯ್ಯೋ, ಕೋಪದಲ್ಲಿ ಇದ್ಲು ಅಂತ ವಾಪಸ್ ಕರ್ಕೊಂಡ್ಬಿಟ್ಟೆ. ಕೋಪದಲ್ಲ ಕಣ. ಯಾಕ? ಆನಿವರ್ಸರಿ ಅಲ್ವನ? ಖುಷಿಯಲ್ಲಿ ಇರ್ಬೇಕು ತಾನೆ? ಖುಷಿಯಾಗಿರ್ಬೇಕು, ನನ್ನ ಕರ್ಮ. ಸಿದ್ದುನ ಮತ್ತೆ ಭಾವನ ಅಕ್ಕನ್ನ ಇವರಪ್ಪ ಫಾರಿನ್ ಟ್ರಿಪ್ಪಿಗೆ ಕಳ್ಸಿದ್ರಲ್ಲ, ಇವಳನ್ನ ಕಳಿಸಿಲ್ಲ ಅನ್ನೋ ಕೋಪ. ಈ ನಮ್ಮನೆ ಹೆಣ್ಮಕ್ಳು ಲಕ್ ನೋಡು. ಜೈನ್ ಜಾನವಿ ಇಬ್ರು ಫಾರಿನಿಗೆ ಹೋಗ್ತಿದ್ದಾರೆ, ಇವರಿಬ್ರು ಫಾರಿನಿಗೆ ಹೋಗ್ತಿದ್ದಾರೆ. ನಮ್ಮ ಕತೆ ಚೊಂಬು ಚೊಂಬು. ನೀನು ಬಿಡ, ನಿನಗೆ ಆ ಪುಣ್ಯ ಇದೆ, ನೀನು ಹೋಗ್ಬೋದು. ಹ್ಞೂ,
ನಾನು ದುರಾದೃಷ್ಟವಂತ. ಅದು ನಿಜಾನೇ ಅನ್ನು. ಏನೋ ನಾನು ದುರಾದೃಷ್ಟವಂತ ಅಂತಂದಿದ್ದ? ಅದಲ್ಲ ಬ್ರೋ, ಅದು ನಾನು ಸಿಂಚನ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ವಿ. ಮೋಸ್ಟ್ಲಿ ಸಮ್ಮರ್ಗೆ ಹೋಗ್ತೀವಿ. ನೀವು ಹೋಗ್ತೀಯ ಬಿಡ, ಎಲ್ಲಿಗೆ ಬೇಕಾದ್ರೂ ಹೋಗ್ತೀಯ, ಏನು ಬೇಕಾದ್ರೂ ಮಾಡ್ತೀಯ. ಹಾಂ ಏಯ್, ಈ ಸಲ ನೀನು ಹೋದಾಗ ನನಗೇನಾದ್ರು ಗಿಫ್ಟ್ ಮಾಡ. ಇಲ್ಲಿ ಯಾಕೋ ಅದನ್ನ ಹೇಳ್ಬೇಕಾ ನೀನು? ಹಾಂ ತರಲ್ವ ನಾನು? ನೀನು ಹೋದಂಗೆ ತಂದಂಗೆ. ಲೇಟಾಗಿ ಕೊಡು, ನನಗೆ ಕೊಡೋದಕ್ಕಂಗೆ ಸೇರ್ತಿಯಲ್ಲ. ಬ್ರೋ, ಒಂದು ಒಳ್ಳೆ ಕೆಲಸ ನೀನು ಮಾಡಿದ್ದೇನು ಅಂದರೆ ಹಾಂ ಮನೆಯವ್ರ ಮುಂದೆ ನನಗೆ ವಿಶ್ ಮಾಡದೇ ಇದ್ದಿತ್ತು. ಕೊಡು. ಇದೇ ಆಗಲ್ಲ ನೋಡಿ. ಮದುವೆಗೆ ಮುಂಚೆ ಇವನ ಬಗ್ಗೆ ಎಲ್ಲೂ ವಿಚಾರಿಸಿರ್ಲಿಲ್ವಾ? ಹೋಗಿ ಹೋಗಿ ಎಂಥವನ್ನ ಮದುವೆ ಆದ್ರಿ ನೋಡಿ. ಅವ್ನು ಇಷ್ಟಪಟ್ಟಿದ್ದನ್ನು ಪಡ್ಕೊಳ್ಳೋಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿತಾನೆ. ಬಟ್ ನೀವು ಸ್ವಲ್ಪ ಜಾಗ್ರತೆ. ಚಿನ್ನಮರಿ, ಮತ್ತೆ ಮೊದಲನ್ನ ಹಾಗಾಗ್ತೀರಾ ಅಂತ ಇಷ್ಟು ದೂರ ನಿಮ್ಮನ್ನು ಕರ್ಕೊಂಬಂದೆ. ಆದರೆ ಅದೇನು ಉಪಯೋಗ ಇಲ್ಲ ಅಂತ ಅನಿಸ್ತಾ ಇದೆ. ನೀವು ನಗ್ನಗ್ತಾ ಇರಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಹೇಳಿಬಿಡಿ, ನಾನು ಅದನ್ನು ಮಾಡೋಕ್ಕೆ ತಯಾರಾಗಿದ್ದೀನಿ. ನಾವಿನ್ನೂ ತುಂಬ ದಿನ ಬಾಳಿ ಬದುಕಬೇಕಾದವ್ರಲ್ವಾ? ಇಷ್ಟು ಬೇಗ ಈ ಜೀವನ ಬಿಟ್ಕೊಟ್ಬಿಟ್ರೆ ಹೇಗೆ? ತಪ್ಪಾಗಲ್ವ ಚಿನ್ನಮರಿ? ನನಗೆ ಗೊತ್ತು, ಹಳೆದನ್ನೆಲ್ಲ ಮರೆಯೋಕ್ಕೆ ತುಂಬ ಸಮಯ ಬೇಕಾಗುತ್ತೆ. ಹಾಗಂತ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಎಷ್ಟು ದಿನ ಅಂತ ಕೂರೋದು? ನೋಡಿ, ನನ್ನಿಂದ ತಪ್ಪಾಗಿದೆ, ನಾನು ಒಪ್ಕೋತೀನಿ. ಅದಕ್ಕೆ ನಾನು ಕ್ಷಮೆ ಕೇಳಿದ್ದೀನಿ ಅಲ್ವಾ? ಈಗ ನಿಮ್ಮ ಮೊದಲೇ ಹಾಗೆ ಖುಷಿಯಾಗಿರೋದಕ್ಕೆ ನಾನು ಏನು ಮಾಡಬೇಕು ಹೇಳಿ? ನಾನು ಏನು ಮಾಡೋಕ್ಕೆ ಬೇಕಾದ್ರೂ ತಯಾರಾಗಿದ್ದೀನಿ. ಆದರೆ ನೀವು ನಗ್ನಗ್ತಾ ಸಂತೋಷವಾಗಿರಬೇಕು, ಹೀಗಿರಬಾರ್ದು. ಪ್ಲೀಸ್ ಚಿನ್ನಮರಿ. ನೋಡಿ, ನನಗೆ ಒಂದೇ ಒಂದು ಅವಕಾಶ ಕೊಡಿ. ನಮ್ಮ ಪ್ರೀತಿ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಬರ್ದಿರೋ ಥರ ನಾನು ನೋಡ್ಕೋತೀನಿ. ಮಿಸ್ ಚಿನ್ನಮರಿ. ಹೋಗಿ ಎಂಥ ರಾಕ್ಷಸನ ಕೈಗೆ ಸಿಕ್ಕಾಕೊಂಡ್ರಿ ನೋಡಿ. ನೀವು ಒಂದು ಜೊತೆ ತುಂಬ ಚೆನ್ನಾಗಿದ್ದೀರಾ, ಅದಕ್ಕೆ ಅವನು ಅದೇ ಥರ ನಡ್ಕೋತಾ ಇದ್ದಾನೆ. ಒಂದು ವೇಳೆ ನೀವು ನಾಳೆ ಒಂದು ಜೊತೆ ತಿರುಗಿ ಬಿದ್ದರೆ ನಿಮ್ಗೆ ಎಂಥ ಹಿಂಸೆ ಬೇಕಾದ್ರೂ ಕೊಡ್ತಾನೆ. ಕ್ಷಮಿಸ್ಬಿಡಿ, ನಿಮ್ಮ ಪ್ರೀತಿನ ನಾನು ಅರ್ಥ ಮಾಡ್ಕೊಂಡೆ, ನಿಮಗೆ ತುಂಬ ನೋಯಿಸ್ಬಿಟ್ಟೆ. ನಾನಿಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ನನ್ನ ಚೂರು ಬೇಜಾರು ಮಾಡ್ಕೊಳ್ದೆ ಸಮಾಧಾನವಾಗಿ ನನಗಿನ್ನೂ ಪ್ರೀತಿ ಕೊಡ್ತಾನೆ ಬಂದ್ರಿ. ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನನಗೆ ನಿಮ್ಮ ಪ್ರೀತಿ ಬೇಕು ರೀ, ನನಗೆ ನಿಮ್ಮ ಪ್ರೀತಿ ಬೇಕು. ಅಳಬಾರ್ದು ನೀವು. ನೋಡಿ, ನೀವು ಹೀಗೆಲ್ಲ ಅಳಬಾರ್ದು. ನೀವು ಇಷ್ಟು ದಿವಸ ಮಾತಾಡ್ತಿರ್ಲಿಲ್ವಲ್ಲ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ. ಜಯಂತನ ಜೀವನಕ್ಕೆ ಚ್ಯುತಿ ಬಂತು ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಜೊತೆ ಮಾತಾಡ್ತಿದ್ದೀರಲ್ಲ, ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನೋಡಿ, ನೀವೇನು ಯೋಚನೆ ಮಾಡಿಬಿಡಿ. ನಮ್ಮ ಪ್ರೀತಿಗೆ ಇನ್ಯಾವತ್ತೂ ಚ್ಯುತಿ ಬರ್ತಾರೋ ನಾನು ನೋಡ್ಕೋತೀನಿ. ನಾನು ನಿಮ್ಮನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ಚಿನ್ನಮರಿ. ನನ್ನ ರಾಣಿ ಹಾಗೆ ನೋಡ್ಕೊತೀನಿ. ಬಿಟ್ಟು ಕ್ಷಮಿಸ್ತೀನಿ ಚಿನ್ನಮರಿ. ಸತ್ಯ, ನನ್ನ ಚಿನ್ನಮರಿ ಬದಲಾದ್ರಲ್ಲ, ನನಗಿಷ್ಟು ಸಾಕು. ನಾನು ಬದಲಾಗಿದ್ದೀನಿ ಅಂತ ಖುಷಿ ಪಟ್ಬೇಡಿ.
ಈ ಬದಲಾವಣೆ ಯಾಕೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಹೂಕಲ್ಲ ಹೋಗವ್ರೆ, ಇನ್ನೊಂದು 10 ದಿವಸದಲ್ಲಿ ಬಂದ್ಬಿಡ್ತಾರೆ ಕಲ. ಹಾಂ, ಮರುಗಡ ಎಲ್ಲ ಹೋಗಿದೆ, ಒತ್ತಾರೆಯಿಂದ ಕಾಣಿಸ್ತಾನೆ ಇರಲಿಲ್ಲ. ಅದು ಅಪ್ಪಯ್ಯ, ಅದೇ ಕಣಪ್ಪಯ್ಯ ಆ ಆಕ್ಸಿಡೆಂಟ್ ಹುಡುಗ. ಗೊತ್ತಾಯ್ತು ಕಣ, ಹೇಳ ಅವನ್ನ ಇನ್ನೊಂದ್ಕಿಂತ ವಿಚಾರಿಸು ಅಂತ ಹೇಳಿದ್ರಲ್ಲ, ವಿಚಾರಿಸು ಅಂತ ಹೋಗಿದ್ದೆ. ನಂಬಿಕೆಸ್ತ ಹುಡುಗ ಅಂತ ಕಣಪ್ಪಯ್ಯ. ಅವನು ಇಲ್ಲಿ ತನಕ ಯಾರಿಗೂ ಬೆನ್ನಿಗೆ ಚುರಿ ಹಾಕೋ ಕೆಲಸ ಮಾಡಿಲ್ವಂತೆ. ಅವನ್ನ ನಾವು ಧೈರ್ಯವಾಗಿ ನಂಬೋದು ಕಣಪ್ಪಯ್ಯ. ಏನಿದು, ಇದುವರೆಗೂ ಸಿದ್ದು ಜೊತೆನೇ ಇರ್ತಿದ್ದವರು ಈಗೀಗ ಮರಿಗೂಡನ್ ಜೊತೆಲಿ ಇರ್ತಾರಲ್ಲ, ಏನಿರ್ಬೋದು? ಮರುಗೌಡ, ನೀನು ಹೇಳ್ತಾ ಇರೋ ಲೆಕ್ಕ ನೋಡಿದ್ರೆ ಆ ಹುಡುಗ ಒಳ್ಳೆ ಹುಡುಗನ ಥರನೇ ಕಾಣ್ತಾನೆ. ಆದ್ರೂ ನಾನು ಒಂದು ಕಿತ ವಿಚಾರಿಸಕ್ಕೆ ಹೇಳ್ತೀನಿ ಕಲ ಕಣಪ್ಪಯ್ಯ. ಅಲ್ಲೂ ಒಳ್ಳೆ ಅಭಿಪ್ರಾಯ ಬಂದ್ಬಿಟ್ರೆ ಆಮೇಲೆ ಆ ಹುಡುಗನ್ನ ಕರೆಸ್ಕೊಂಡು ಎಲ್ಲ ಕೂಲಂಕುಷವಾಗಿ ಮಾತಾಡ್ಬಿಡಮ್ಮ. ಒಂದು ವಿಷಯ ಗೆಪ್ತಿ ಇಟ್ಕೊಳ್ಳ ಮರುಗೌಡ, ಈ ಇಸಿದಾಗಿ ನಾವು ಬಲೆ ಹುಷಾರಾಗಿರ್ಬೇಕಲ್ಲ. ಆ ಹುಡುಗನ ಹತ್ರ ಏನೇ ಮಾತಾಡಲಿ ನಾವು ತುಂಬ ಹುಷಾರಾಗಿರ್ಬೇಕಲ್ಲ. ಎಲ್ಲೂ ನಮ್ಮ ಗುಟ್ಟು ರಟ್ಟಾಗಂಗೆ ನೋಡ್ಕೋಬೇಕಲ್ಲ. ಅಕಸ್ಮಾತ್ ಏನಾದರೂ ನಮ್ಮ ಗುಟ್ಟು ರಟ್ಟಾಯಿತು ಅಂದರೆ ಎಲ್ಲ ನಮ್ಮ ತಲೆಗೆ ಬಂದು ಸುತ್ಕೊಂಡ್ಬಿಡ್ತದೆ. ಹುಷಾರಾಗಿರ್ಬೇಕಲ್ಲ ಮರುಗೌಡ, ಎಲ್ಲ ನಿನ್ನ ನಂಬ್ಕೊಂಡ್ಬಿಟ್ಟು ಬಿಟ್ಟಿದ್ದೀನಿ ನಾನು. ಹುಷಾರ್ಕಲ್ಲ. ಹ್ಞೂ ಕಣಪ್ಪಯ್ಯ, ಆಗಲಿ, ಎಲ್ಲ ನೀವು ಹೇಳ್ದಂಗೆ ಮಾಡಮ್ಮ. ಮಾಡಮ್ಮ. ಒಟ್ಟಿನಲ್ಲಿ ಸಿದ್ದೇಗೌಡ ಬಂದು ಇಲ್ಲಿ ಸೇರೋ ಅಷ್ಟರಲ್ಲಿ ಇದನ್ನೆಲ್ಲ ಮುಗಿಸ್ಬಿಡ್ಬೇಕಲ್ಲ. ಸಿದ್ದು ಅವರೇ, ಇಲ್ಲಿ ಬಂದ ಮೇಲೆ ಮನ್ಸಿಗೆ ಎಷ್ಟು ಸಮಾಧಾನ ಸಿಗ್ತಿದೆ ಅಲ್ವಾ? ಹೌದು ಮೇಡಮ್ ಅವರೇ, ಇಲ್ಲಿಗೆ ಬರೋ ಗಂಟ ಏನೋ ಒಂಥರ ಟೆನ್ಷನ್ ಕಟ್ತಿತ್ತು. ಇಲ್ಲಿ ಕಾಲಿಡ್ತಿದ್ದಂಗೆ ನೀವು ಹೇಳ್ದಂಗೆನೆ ಮನ್ಸ್ಕೊಂಥರ ನೆಮ್ಮದಿ ಅನ್ನಿಸದೆ. ಅದು ಅಲ್ಲದೆ ನಾನು ಈ ಜಾಗದ ಬಗ್ಗೆ ತಿಳ್ಕೊಂಡಿದ್ದೀನಿ ಮೇಡಮ್ ಅವರೇ. ಇಲ್ಲಿ ಒಟ್ಟು 153 ಬುದ್ಧನ ಪ್ರತಿಮೆಗಳಿದೆಯಂತೆ, 80ಕ್ಕೂ ಹೆಚ್ಚು ಗುಹೆಗಳಿದೆಯಂತೆ. ಅದು ಅಲ್ಲದೆ ಇಲ್ಲಿ ವಿಷ್ಣು ದೇವಸ್ಥಾನ, ಗಣೇಶನ ದೇವಸ್ಥಾನ ಕೂಡ ಇದೆಯಂತೆ. ಅಲ್ಲಿಗೆ ನಿಮ್ಮನ್ನ ಆಮೇಲೆ ಕರ್ಕೊಂಡು ಹೋಗ್ತೀನಿ. ಒಟ್ಟಾರೆ ಈ ಜಾಗನ ಶ್ರೀಲಂಕಾದ ಗೋಲ್ಡನ್ ಟೆಂಪಲ್ ಅಂತ ಕರೀತಾರಂತೆ. ಭಗವಂತ, ನನ್ನ ಜೀವನದಲ್ಲಿ ಒಂದೇ ಒಂದು ಆಸೆ ಅಂದರೆ ಖುಷಿಗೆ ನ್ಯಾಯ ಕೊಡಿಸೋದು. ಅವ್ರ ಕುಟುಂಬನ ಕಿತ್ಕೊಂಡಿರೋನು ಸಿಗಬೇಕು, ಅವನಿಗೆ ಶಿಕ್ಷೆ ಆಗಬೇಕು. ನ್ಯಾಯ ಏನು ಅಂತ ನಿನಗೆ ಗೊತ್ತು. ತಪ್ಪಾಗೋದು ಬೇರೆ, ತಪ್ಪು ಮಾಡೋದು ಬೇರೆ. ನನ್ನಿಸಿದಲ್ಲಿ ಆಕಸ್ಮಿಕವಾಗಿ ತಪ್ಪು ನಡೆದೋಗದೆ. ಆ ಆಕ್ಸಿಡೆಂಟ್ ನಾನು ಬೇಕು ಅಂತ ಮಾಡಲಿಲ್ಲ. ಅವತ್ತು ಮಳೆ ಬರ್ತಿತ್ತು, ದಾರಿ ಕಾಣಿಸ್ತಾ ಇರಲಿಲ್ಲ. ಇದಕ್ಕಿದ್ದಾಗೆ ಕಾರ್ ಸ್ಪೀಡ್ ಆಯಿತು, ಅದರಿಂದ ಆಕ್ಸಿಡೆಂಟ್ ಆಯಿತು. ಅವತ್ತೇ ಈ ರೀತಿ ನನ್ನಿಂದ ಅನ್ಯಾಯ ಆಗದೆ ಅಂತ ನನಗೆ ಗೊತ್ತಾಗಿದ್ರೆ ಖಂಡಿತ ನಾನು ನನ್ನ ತಪ್ಪನ್ನು ಒಪ್ಕೋತಿದ್ದೆ. ಈಗಲೂ ನಾನು ಒಪ್ಕೊಳ್ಳೋಕ್ಕೆ ತಯಾರಿದ್ದೀನಿ. ಆದರೆ ಈಗ ತಾನೇ ಮೇಡಮ್ ಅವ್ರು ಖುಷಿ ಆಗವ್ರೆ.
ನನ್ನ ಮೇಲಿನ ಕೋಪ ನಿಧಾನವಾಗಿ ಕರಗ್ತಾ ಇದೆ. ಈ ಸಮಯದಲ್ಲಿ ಈಸಿಯಾಗಿ ಗೊತ್ತಾದ್ರೆ ಶಾಶ್ವತವಾಗಿ ನನ್ನಿಂದ ಅವ್ರು ದೂರ ಆಗ್ಬಿಡ್ತಾರೆ. ನನ್ನ ಪರಿಸ್ಥಿತಿ ಬಗ್ಗೆ ಮೇಡಮ್ ಅವ್ರು ಅರ್ಥ ಮಾಡ್ಕೊಂಡು ಖುಷಿ ಆಗಿರೋ ಹಾಗೆ ಮಾಡಪ್ಪ. ಲಕ್ಷ್ಮಿ, ನಮ್ಮ ಜಾನು ಮುಖದಲ್ಲಿ ನಗುನೇ ಇಲ್ಲ ಅಲ್ವಾ? ಒಳ್ಳೆ ಉಪ್ಪು ಅಂತ ಇದ್ದಾಳೆ. ಅದು ರೀ ಅಳಿಯಂದ್ರ ಮೇಲೆ ಹುಸಿ ಕೋಪ ಬಂದಿದೆ. ಯಾಕೆ? ಅದು ಜಾನುಗೆ ಆ ಜಾಗ ಇಷ್ಟ ಅಂತ ಹೇಳಿದ್ಲಂತೆ. ಅಳಿಯಂದ್ರು ಅವಳಿಗೆ ಗೊತ್ತಿಲ್ಲದೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಗಂಡನ ಮೇಲೆ ಅವಳಿಗೆ ಹುಸಿ ಕೋಪ. ಅವಳು ಬೇಡ ಅಂತ ಹೇಳಿದ್ಲಲ್ಲ, ಅದಕ್ಕೆ ಡಲ್ ಆಗಿದ್ದಾಳೆ. ಹುಸಿ ಕೋಪನ ಹಂಗಂದ್ರೆ ಅಳಿಯಂದ್ರೆ ಏನೋ ಮಾಡಿ ಸರಿ ಮಾಡ್ತಾರೆ. ಈಗ ನೀನು ಹುಸಿ ಕೋಪ ಮಾಡ್ಕೊಂಡಾಗ ನಾನು 2 ನಿಮಿಷದಲ್ಲಿ ಏನೋ ಜೋಕ್ ಹೇಳಿ ಹೆಂಗೆ ನಗಿಸ್ಬಿಡ್ತೀನಿ. ಅದೊಂಥರ ಗಂಡ ಹೆಂಡ್ತಿನ ಇನ್ನೂ ಹತ್ರ ತರುತ್ತೆ. ಹಾಗಾದ್ರೆ ನಮ್ಮ ಅಳಿಯಂದ್ರು ಏನೋ ಮಾಡಿ ಜಾನನ್ನ ಖುಷಿ ಪಡಿಸ್ತಾರೆ ಬಿಡ. ಇಲ್ಲಿ ನೋಡು ಲಕ್ಷ್ಮಿ, ನಮ್ಮ ಹೆಣ್ಮಕ್ಳು ಇಬ್ರು ಒಂದೇ ಜಾಗಕ್ಕೆ ಹೋಗಿರೋದಾ? ಈ ಫೋಟೋ ಬ್ಯಾಕ್ಗ್ರೌಂಡ್ ನೋಡು, ಇಲ್ಲಿ ನೋಡು, ಇದು ಎರಡು ಒಂದೇ ತರ ಇದೆಯಲ್ಲ. ಹೌದ್ರಿ, ನಾನು ಇದನ್ ಗಮನಿಸಿಲ್ಲ ರೀ. ಸಿದ್ದು ಭಾವನಾ ಏನೋ ನಮ್ಗೆ ಹೇಳಿ ಹೋದ್ರು. ಜಾನುಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಅಳಿಯಂದ್ರು ಯಾರಿಗೂ ಹೇಳ್ದೆ ಅವಳನ್ನ ಕರ್ಕೊಂಡು ಹೋದ್ರು. ಈಗ ಒಬ್ರಿಗೊಬ್ರು ಅಲ್ಲೇ ಇರೋದು ಗೊತ್ತಿರಲ್ಲ ಅಂತ ಅನ್ಸುತ್ತೆ. ಇಬ್ರು ಸಿಕ್ಕಿದ್ರೆ ಫೋನ್ ಮಾಡ್ತಿರ್ಲಿಲ್ವಾ ರೀ? ಇಬ್ರಲ್ಲಿ ಒಬ್ರಿಗೆ ಫೋನ್ ಮಾಡಿ ವಿಷಯ ತಿಳ್ಸಣ್ವಾ? ಫೋನಲ್ಲಿ ಮಾತಾಡ್ಕೊಂಡು ಜೊತೆ ಆಗ್ಬೋದಲ್ವಾ? ಇದು ನನಗೆ ಹೊಳಿಲೇ ಇಲ್ಲ ನೋಡಿ. ಈಗ ಫೋನ್ ಮಾಡೋಣವಾ? ಬೇಡ. ಏನಾಗುತ್ತೆ ಗೊತ್ತಾ, ನಾವು ಫೋನ್ ಮಾಡಿದ್ರೆ ಅವ್ರಿಗೆ ಆ ಸರ್ಪ್ರೈಸ್ ಹೋಗ್ಬಿಡುತ್ತೆ. ಅವ್ರೇನಾದರೂ ಒಂದೇ ಜಾಗಕ್ಕೆ ಹೋಗಿದ್ರೆ ಆಕಸ್ಮಿಕವಾಗಿ ಯಾವುದೋ ಒಂದು ಜಾಗದಲ್ಲಿ ಒಬ್ರಿಗೊಬ್ರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ. ಆ ಖುಷಿನ ನಾವು ಕಿತ್ಕೊಳ್ಳೋದು ಬೇಡ. ಅಂದ್ರೆ ನಿಮ್ ದೃಷ್ಟಿಲಿ ಅವರಿಬ್ರು ಎದುರು ಬದುರು ಆಗ್ತಾರೆ ಅಂತೀರಾ? ಒಂದೇ ಜಾಗಕ್ಕೆ ಹೋಗಿದ್ರೆ ನಮ್ಮ ಮಕ್ಕಳು ಖಂಡಿತ ಒಬ್ರಿಗೊಬ್ರು ಸಿಗ್ತಾರೆ. ಇಲ್ಲಿ ನೋಡು, ಇದು ನೋಡು. ನನ್ನನ್ನು ತುಂಬ ಪ್ರೀತಿ ಮಾಡೋ ಗಂಡನ್ನ ಕೊಡು ಅಂತ ನಿನ್ನ ಹತ್ರ ಯಾವಾಗಲೂ ಬೇಡ್ಕೋತಿದ್ದೆ. ಆದರೆ ಈ ರೀತಿ ಪ್ರೀತಿಸೋ ಗಂಡನ ನನ್ನ ಸಂಗಾತಿಯಾಗಿ ಮಾಡ್ತೀಯ ಅಂತ ಮನಸ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಜಗತ್ತಲ್ಲಿ ಯಾರೂ ಪ್ರೀತಿ ಮಾಡದೇ ಇರೋ ಥರ ಗಂಡ ಸಿಕ್ಕಿದ್ದಾನೆ ಅಂತ ಖುಷಿ ಪಡ್ಲೋ, ಅಥವಾ ಮನಃಶಾಂತಿನೇ ಕಿತ್ಕೊಳ್ಳೋ ಅಂತ ಗಂಡ ಸಿಕ್ಕಿದ್ದಾರೆ ಅಂತ ವ್ಯಥೆ ಪಡ್ಲೋ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಇವಾಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀನು ನನ್ನ ಜೊತೆ ಇರ್ತೀಯ ಅಂತ ನಾನು ನಂಬಿದ್ದೀನಿ. ಚಿನ್ನಮರಿ, ನೀವಿಷ್ಟೊತ್ತು ಯಾರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ರಿ ಅಂತ ನನಗೆ ಗೊತ್ತು. ಆದರೆ ಈಗ ನನಗೋಸ್ಕರನೇ ಪ್ರಾರ್ಥನೆ ಮಾಡಬೇಕು. ಹಾಗೆ ಮಾಡ್ತೀನಿ. ರೀ ರೀ ಎಲ್ಲ ಹೋದ್ರು ಇವರು? ರೀ